ಗಮ್ಯ ಪೂರಕ ಅಧ್ಯಯನದಲ್ಲಿ ಬರ್ತಕ್ಕಂಥ 2ನೇ ಪಾಠದ ಆಹುತಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನಾವು ಕೃತಿಕಾರರ ಪರಿಚಯವನ್ನು ನೋಡ್ಕೊಳ್ಳೋಣ. ಕೃತಿಕಾರರ ಪರಿಚಯ. ಈ ಪಾಠವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಕೊಡಗಿನ ಗೌರಮ್ಮ. ಕೊಡಗಿನ ಗೌರಮ್ಮ. ಇವಾಗ ನ್ಯೂಸ್ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ. ಕೊಡಗಿನ ಗೌರಮ್ಮನವರು ಕನ್ನಡದ ಪ್ರಥಮ ಕಥೆಗಾರ್ತಿ ಎಂದು ಹೆಸರಾಗಿದ್ದರು. ಏನಂತ ಹೆಸರಾಗಿದ್ದರು? ಕನ್ನಡದ ಪ್ರಥಮ ಕಥೆಗಾರ್ತಿ ಎಂದು ಹೆಸರಾಗಿದ್ದರು. ಕನ್ನಡದ ಪ್ರಥಮ ಕಥೆಗಾರ್ತಿ. ಈ ಕೊಡಗಿನ ಗೌರಮ್ಮನವರು ಕನ್ನಡದ ಪ್ರಥಮ ಕಥೆಗಾರ್ತಿ ಅಂತಂದೇ ಹೆಸರಾಗಿದ್ದು, ಇವರು ಯಾವಾಗ ಜನಿಸ್ತಾರೆ ಅಂತಂದ್ರೆ 1912 ಮಾರ್ಚ್ 3ರಂದು. 1912 ಮಾರ್ಚ್ 3ರಂದು. ಮಾರ್ಚ್ 3ರಂದು ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ? ಮಡಿಕೇರಿಯಲ್ಲಿ ಜನಿಸ್ತಾರೆ. 1912 ಮಾರ್ಚ್ 3ರಂದು ಮಡಿಕೇರಿಯಲ್ಲಿ ಜನಿಸ್ತಾರೆ. ಮಾರ್ಚ್ 3ರಂದು ಮಡಿಕೇರಿಯಲ್ಲಿ ಜನಿಸ್ತಾರೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವಾಗ ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ಮಾಡ್ತಾರೆ. ಯಾರು? ಕೊಡಗಿನ ಗೌರಮ್ಮನವರು. ಒಂದಿನ ಏನಾಗ್ತದೆ ಅಂತಂದ್ರೆ, ಗಾಂಧೀಜಿಯವರು ಪ್ರವಾಸಕ್ಕೆ ಅಂತಂದು ಎಲ್ಲಿಗೆ? ಕೊಡಗಿಗೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಕೊಡಗಿಗೆ ಬರ್ತಾರೆ. ಅಲ್ಲೇ ಹೋಗ್ತಿರ್ಬೇಕಾದ್ರೆ ಕೊಡಗಿನಲ್ಲಿ ಗಾಂಧೀಜಿಯವರು ಹೋಗ್ತಿರ್ಬೇಕಾದ್ರೆ ಕೊಡಗಿನ ಗೌರಮ್ಮ, ಈ ಗೌರಮ್ಮನವರು ಗಾಂಧೀಜಿಯವರಿಗೆ ಸಿಗ್ತಾರೆ. ಸಿಕ್ಕಿ ತಮ್ಮ ಮನೆಗೆ ಬರಮಾಡ್ಕೊಳ್ತಾರೆ. ತಮ್ಮ ಮನೆಗೆ ಬರಮಾಡ್ಕೊಂಡು ಅಲ್ಲಿ ಇವಾಗ ಹೋರಾಟ ಮಾಡಬೇಕು ಅಂತಂದ್ರೆ ಏನೆಲ್ಲ ದಾನ ಮಾಡಬೇಕು ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಹಂಗೆ ಅವರು ನಮ್ಮ ಕಡೆಯಿಂದ ದಾನ ಆಗಲಿ ಅಂತ ಹೇಳ್ಬಿಟ್ಟು ಆಭರಣಗಳನ್ನೆಲ್ಲ ಕೊಡ್ತಾರೆ. ಅವ್ರ ಹತ್ರ ಇದ್ದ ಆಭರಣಗಳನ್ನೆಲ್ಲ ದಾನ ಮಾಡ್ತಾರೆ. ಆ ಹೋರಾಟದಲ್ಲಿ ಇವರು ಕೂಡ ಒಬ್ಬರು ಅಂತ ಹೆಸರಾಗ್ತಾರೆ. ಈ ಗಾಂಧೀಜಿಯವರು ಅಲ್ಲಿ ಪ್ರವಾಸ ಕೈಗೊಂಡಾಗ ಅವ್ರ ಕೈಯಲ್ಲಿ ಅವ್ರ ಹತ್ರ ಇದ್ದಂತ ಆಭರಣಗಳನ್ನೆಲ್ಲ ಕೊಡ್ತಾರೆ. ಅಂದ್ರೆ ದಾನ ಮಾಡ್ತಾರೆ. ದಾನ ಮಾಡ್ತಾರೆ. ಗೌರಮ್ಮನವರು ಮಿಸೆಸ್ ಟಿ.ಜಿ. ಕೃಷ್ಣ ಎನ್ನುವ ಹೆಸರಿನಲ್ಲಿ ಕಥೆಗಳನ್ನು ಬರೆದಿದ್ದಾರೆ. ಯಾವುದು? ಮಿಸೆಸ್ ಟಿ.ಜಿ. ಎನ್ನುವ ಹೆಸರಿನಲ್ಲಿ ಕಥೆಗಳನ್ನು ಕೃಷ್ಣ ಎನ್ನುವ ಹೆಸರಿನಲ್ಲಿ ಕಥೆಗಳನ್ನು ಬರೆದಿದ್ದಾರೆ. ಕಂಬನಿ, ಚಿಗುರು ಹಾಗೂ ಗೌರಮ್ಮನ ಕಥೆಗಳು ಇವರ ಕಥಾ ಸಂಕಲನಗಳು. ಯಾವ್ಯಾವ? ಕಂಬನಿ, ಚಿಗುರು ಹಾಗೂ ಗೌರಮ್ಮನ ಕಥೆಗಳು. ಗೌರಮ್ಮನ ಕಥೆಗಳು. ಕಂಬನಿ, ಚಿಗುರು ಹಾಗೂ ಗೌರಮ್ಮನ ಕಥೆಗಳು ಇವರ ಕಥಾ ಸಂಕಲನಗಳು ಆಗಿರ್ತವೆ. ಇವಾಗ ಕೃತಿಕಾರರ ಪರಿಚಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಕೃತಿಕಾರರ ಪರಿಚಯದಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ? ಇವಾಗ ನಾವು ಈ ಪಾಠದ ಕಡೆಗೆ ಹೋಗೋಣ. ಮತ್ತು ಈ ಕೊಡಗಿನ ಗೌರಮ್ಮನವರು ಬರೆದ ಆಹುತಿ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯ ಮುಗಿದ್ದು ಇವಾಗ ಅವ್ರು ಬರೆದಿರ್ತಕ್ಕಂಥ ಪಾಠವನ್ನು ನಾವು ಇವಾಗ ಓದ್ತಾ ಹೋಗೋಣ. ನಾನು MA ಪಾಸ್ ಆಗಿದ್ದೆ. ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕುತ್ತಿದ್ದರು. ಅಂತೂ ಕಡೆಗೆ ಹುಡುಗಿಯು ನಿಶ್ಚಯವಾದಳು. ನಮ್ಮ ಮನೆಯ
ಅವನಿಂದ 12 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ. ಅವನು MA ಮಾಸ್ಟರ್ ಆಫ್ ಆರ್ಟ್ಸ್. ಅವನು ಅದನ್ನ ಪಾಸ್ ಆಗಿದ್ದ, MA ಪಾಸ್ ಆಗಿದ್ದ. ಅವ್ರ ತಂದೆ ತಾಯಿ ಇದ್ದಾರಲ್ಲ, ಅವನಿಗೆ ಮದುವೆ ಮಾಡಬೇಕು ಅಂತ ಹುಡುಗಿಯನ್ನು ಹುಡುಕ್ತಿರ್ತಾರೆ. ಹುಡುಗಿಯನ್ನು ಹುಡುಕ್ತಿರ್ಬೇಕಾದ್ರೆ ಅವನಿಗೆ ಅಂತ ಹುಡುಗಿನ ಸಿಕ್ಬಿಡ್ತಾಳೆ. ಅವಳು 12 ಮೈಲಿ ಅವನ ಮನೆಯಿಂದ 12 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ ಇರುತ್ತೆ. ಅವಳಿಗೂ ತಂದೆ ತಾಯಿ ಇದ್ದರು. ಅವರು ಬಹಳ ಬಡವರಂತೆ. ನನಗೇನು ಐಶ್ವರ್ಯವಂತನ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು. ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ನಾಗಬೇಕೆಂದು ಬಲವಾದ ಇಚ್ಛೆ. ಇವಾಗ ಅವನಿಗೇನೋ ಹುಡುಗಿ ನಿಶ್ಚಯ ಆಗ್ತಾ ಇದೆ. ಇವಾಗ ಅವನು ಎಂತ ಬೇಕು ಅಂತಾನೆ, ನನಗೆ ಅತಿ ಶ್ರೀಮಂತಳಾಗಿರ್ಬೇಕು, ಅವಳು ಅವ್ರ ಮನೆಗೆ ಅತಿ ಶ್ರೀಮಂತಳಾಗಿರ್ಬೇಕು, ನಾನು ಇಂಗ್ಲೆಂಡಿಗೆ ಓದ್ಬೇಕು, ಅಷ್ಟು ಹಣ ಅವನಿಗೆ ಇರ್ಲಿಲ್ಲ. ಅವನಿಗೆ ಇಂಗ್ಲೆಂಡಿಗೆ ಹೋಗ್ಬೇಕಂದ್ರೆ ಇವನಿಗೆ ಹಣ ಬೇಕಲ್ವಾ. ಅವನು ಓದ್ಬೇಕಂತ ಇಂಗ್ಲೆಂಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಅವ್ರ ತಂದೆ ತಾಯಿ ಮದುವೆಯನ್ನು ನಿಶ್ಚಯ ಮಾಡ್ತಾರೆ. ಮಾಡಿದಾಗ ಅವಳು ಐಶ್ವರ್ಯವಂತಳಾಗಿರ್ತಾಳೆ. ನಾನು ಅವಳನ್ನ ಮದುವೆ ಆಗಿ ನಾನು ಇಂಗ್ಲೆಂಡಿಗೆ ಹೋಗ್ಬೋದು ಅಂತ ಅನ್ಕೊಂತಾನೆ. ಆದ್ರೆ ಅದು ಬೇರೆ ನಡೀತು. ಏನ್ ನಡೀತು ಅಂತಂದ್ರೆ, ಅವಳಿಗೆ ನಿಶ್ಚಯ ಆಗ್ಬಿಟ್ಲು. ಅವಳು ನಿಶ್ಚಯ ಆದಾದ್ಮೇಲೆ ಪಾಪ ಅವ್ರ ತಂದೆ ತಾಯಿ ಅವ್ರ ಮನೆಯಲ್ಲಿ ಬಹಳ ಬಡವರಂತೆ. ಆ ಬಡವರಾಗಿರ್ತಾರೆ. ಇಂಗ್ಲೆಂಡಿಗೆ ಹೋಗಬೇಕಾದರೆ ಹಣ ಬೇಕು. ನನಗಾಗಿ ತುಂಬಾ ಹಣ ಖರ್ಚು ಮಾಡುವಷ್ಟು ಅನುಕೂಲವು ನನ್ನ ತಂದೆಗಿರಲಿಲ್ಲ. ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬಹುದಾಗಿತ್ತು. ಆದ್ದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ. ಇಲ್ಲಿ ಅವನಿಗೆ ಇಂಗ್ಲೆಂಡಿಗೆ ಹೋಗಿ ಓದ್ಬೇಕನ್ನ ತುಂಬಾ ಆಸೆ. ಹೋಗ್ಬೇಕಂದ್ರೆ ಹಣ ಬೇಕು. ಆದ್ರೆ ಅವ್ರ ಅಪ್ಪನ ಹತ್ರ ಹಣ ಕೊಡುವಷ್ಟು ಅನುಕೂಲ ಅವ್ರ ಅಪ್ಪನ ಹತ್ರ ಇರ್ಲಿಲ್ಲ. ಇವಾಗ ನಾನು ಐಶ್ವರ್ಯವಂತ ಹುಡುಗಿಯ ಮದುವೆ ಆದ್ರೆ ಅವಳು ಅವ್ರ ಹತ್ರ ಬೇಕಾದಷ್ಟು ಹಣ ಇರ್ತದೆ. ಆ ಹಣವನ್ನು ಇಸ್ಕೊಂಡು ನಾನು ಇಂಗ್ಲೆಂಡಿಗೆ ಓದ್ಬೋದು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವಳಿಗೆ ತುಂಬಾ ಬಡವರಾಗಿರ್ತಾರೆ. ಅದಕ್ಕೆ ನನಗೆ ಇಂಗ್ಲೆಂಡಿಗೆ ಹೋಗಿ ಹಣ ಬೇಕಲ್ಲ, ಇವಳು ನೋಡಿದ್ರೆ ಐಶ್ವರ್ಯವಂತ ಅಲ್ಲಂತೆ, ನಾನು ಇವಾಗ ಏನ್ ಮಾಡೋದು ಅಂತ ಅನ್ಕೊಂಡು ಅವನಿಗೆ ಅಲ್ಲೋಗಿ ಓದ್ಬೇಕು ಅಂತ ಆಸೆ ಇರೋದ್ರಿಂದ ನನಗೆ ಈ ಹುಡುಗಿ ಕಂಡ್ರೆ ಇಷ್ಟ ಇಲ್ಲ, ಇವಳ ಮದುವೆ ಆಗಲು ನನಗೆ ಮನಸ್ಸಿಲ್ಲ ಅಂತ ಹೇಳ್ತಾನೆ. ಇವಾಗ ಸೆಕೆಂಡ್ ತರ ನೋಡೋಣ. ನನ್ನ ತಂಗಿ ವಿಜಯ, ಆಕೆಯನ್ನು ನಾನು ಬಿ ಎಂದು ಕರೆಯುತ್ತಿದ್ದೆ. ಆಕೆ ಅಣ್ಣ ಆ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಗೆಯೇ ಎಂದು ಅಪ್ಪ ಕೇಳಿದರೆ ಏನೆನ್ನುತ್ತಿ ಎಂದಳು. ನಾನೆಂದೆ, ನಾನು ಅವಳನ್ನು ನೋಡಿಯೇ ಇಲ್ಲ, ನಾನು ಏನೆಂದು ಉತ್ತರ ಕೊಡಲಿ ಅಂತ ಹೇಳ್ತಾರೆ. ಅವ್ರ ತಂಗಿ ವಿಜಯ, ಅವ್ರ ತಂಗಿ ಹೆಸರೇನು ವಿಜಯನ್ನ ಅವ್ರ ಅಣ್ಣ ಏನಂತ ಕರೀತಿದ್ದ ಅಂದ್ರೆ ಪ್ರೀತಿಯಿಂದ ವಿ ಅಂತ ಕರೀತಿದ್ದ. ಆಕೆ ಅವ್ರ ಅಣ್ಣನ ಹತ್ರ ಬಂದು ಕೇಳ್ತಾಳೆ, ಅಣ್ಣ ಆ ಹುಡುಗಿಯನ್ನು ಮದುವೆ ಆಗಲು ಒಪ್ಪಿಗೆಯೇ ಎಂದು ಅಪ್ಪ ಕೇಳಿದ್ರೆ ಏನಂತೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಅವಳಿಗೆ ನೋಡೇ ಇಲ್ಲ, ಏನಂತ ಉತ್ತರ ಕೊಡ್ಲಿ ಅಂತಾನೆ. ಅವಳಿಗೆ ನೋಡೇ ಇಲ್ಲ, ನಾನು ಏನಂತ ಉತ್ತರ ಕೊಡ್ಲಿ ಅಂತಾಳೆ. ಆಗ ವಿಜಯ ಅಂತಾಳೆ, ಅಣ್ಣ ನಾನು ಅವಳನ್ನು ನೋಡಿರುವೆ. ಅವಳು ಎಲ್ಲಾ ತರದಲ್ಲೂ ನಿನಗೆ ಯೋಗ್ಯಳಾಗಿದ್ದಾಳೆ. ಓದು ಬರೆಹ ಗೊತ್ತಿದೆ, ನೋಡುವುದಕ್ಕೆ ಅತಿ ಚೆಲುವೆ. ನಾನು ಕೇಳಿದೆ ವರದಕ್ಷಿಣೆ ಎಷ್ಟು ಕೊಡುತ್ತಾರೆ ಅಂತ ಕೇಳ್ತಾರೆ. ವಿಜಯ ಹೇಳ್ತಾರಲ್ಲ, ಅಣ್ಣ ಅವ್ರ ಅಪ್ಪ ಬಂದು ಕೇಳಿದ್ರೆ ಏನಂತ ಹೇಳ್ತೀಯ, ಅವಳಿಗೆ ಅಂತ ಕೇಳಿದ್ರೆ ಏನಂತ ಹೇಳ್ತೀಯ ಅಂತ ಕೇಳಿದಾಗ ಅವಳಿಗೆ ನಾನು ನೋಡೇ ಇಲ್ಲ, ಇಲ್ಲಂದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಅಂತಾರೆ. ಅವಾಗ ವಿಜಯ ಅಂತಾಳೆ, ನಾನು ಅವಳನ್ನ ನೋಡಿದ್ದೀನಿ, ಅವಳು ನನಗೆ ಎಲ್ಲಾ ತರದಲ್ಲೂ ಯೋಗ್ಯಳಾಗಿದ್ದಾಳೆ. ಓದು ಬರಹ ಇದರಲ್ಲೆಲ್ಲ ಅವಳು ಯೋಗ್ಯಳಾಗಿದ್ದಾಳೆ. ಅವಳು ನೋಡೋದಕ್ಕೆ ಅತಿ ಸುಂದರವಾಗಿದ್ದಾಳೆ ಅಂತ ಅಂತಾರೆ. ಅವಾಗ ಅವ್ನು ಕೇಳ್ತಾನೆ, ಅವನಿಗೆ ಬೇಕಾಗಿರೋ ದುಡ್ಡು. ಅವ್ನು ಕೇಳ್ತಾನೆ ಎಷ್ಟು ವರದಕ್ಷಿಣೆ ಕೊಡ್ತಾರೆ ಅಂತ. ಅದಕ್ಕೆ ಮುಂದಿನ ಪ್ಯಾರದಲ್ಲಿ ಥರ್ಡ್ ಪ್ಯಾರದಲ್ಲಿ ವಿಜಯ ಹೇಳಿದಾಳು, ಅಣ್ಣ ಅಪ್ಪನಿಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ. ಅವರು ಬಹಳ ಬಡವರು, ಆದರೆ ಹುಡುಗಿ ಪ್ರತಿದೇವತೆಯಂತೆ ಇದ್ದಾಳೆ ಅಂತ ಹೇಳ್ತಾಳೆ. ಇವಾಗ ಅವನು ಹೇಳ್ತಾನಲ್ಲ ವರದಕ್ಷಿಣೆ ಎಷ್ಟು ಕೊಡ್ತಾರೆ ಅಂತ. ಅವಾಗ ವಿಜಯ ಹೇಳ್ತಾಳೆ, ಅಣ್ಣ ಅಪ್ಪನಿಗೆ ವರದಕ್ಷಿಣೆ ತೆಗೆದುಕೊಳ್ಳಕ್ಕೆ ಇಷ್ಟ ಇಲ್ಲ. ಅವರು ಬಹಳ ಬಡವರು, ಆದರೆ ಹುಡುಗಿ ರತಿದೇವತೆಯಂತೆ ಇದ್ದಾಳೆ. ಅವರೇ 200 ರೂಪಾಯಿ
ಕೊಡುವೆಂದು ಹೇಳಿದ್ದಾರೆ. ಅದನ್ನು ತೆಗೆದುಕೊಳ್ಳುವುದಕ್ಕೂ ಅಪ್ಪನಿಗೆ ಒಪ್ಪಿಗೆ ಇಲ್ಲ. ಅದಕ್ಕೆ ಅವಳು ಹೇಳ್ತಾಳೆ ಇವಾಗ ವರದಕ್ಷಿಣೆ ಎಷ್ಟಂತ ಕೇಳ್ತಾರಲ್ಲ, ಅವ್ರಿಗೆ ತುಂಬಾ ಬಡವರಂತೆ, ಅವ್ರ ವರದಕ್ಷಿಣೆ ಇಸ್ಕೊಳಕ್ ಅಪ್ಪಗೆ ಇಷ್ಟ ಇಲ್ಲ. ಅವರೇ ಸ್ವತಃ 500 ರೂಪಾಯಿನ ಕೊಡ್ತಾರಂತೆ. ಅದಕ್ಕೂ ಕೂಡ ಅಪ್ಪಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನನಗೆ ಲಂಡನ್ನಿಗೆ ಹೋಗಿ ಲಾ ಕಲಿಯಬೇಕೆಂದು ಇಚ್ಛೆ ಇದೆ. ಅದಕ್ಕಾಗುವ ಖರ್ಚನ್ನು ಕೊಡಲಾಗುವುದಾದರೆ ಮಾತ್ರ ಆ ಹುಡುಗಿಯನ್ನು ಮದುವೆಯಾಗುತ್ತೇನೆ ಅಂತ ಹೇಳ್ತಾರೆ. ಇವಾಗ ಅವನಿಗೆ ವರದಕ್ಷಿಣೆ ದುಡ್ಡು ಬೇಕಿತ್ತು, ಎಲ್ಲಿ ಇಂಗ್ಲೆಂಡಿಗೆ ಹೋಗ್ಬೇಕು ಅಂತ. ಅವನು ಹೇಳ್ತಾರೆ, ನನಗೆ ಲಂಡನ್ನಿಗೆ ಹೋಗಿ ಲಾ ಓದಬೇಕೆಂದು ಇಚ್ಛೆ ಇದೆ. ಅದಕ್ಕಾಗುವ ಖರ್ಚನ್ನು ಮಾಡುವುದಾದರೆ ಮಾತ್ರ ಹುಡುಗಿಯನ್ನು ನಾನು ಮದುವೆ ಆಗ್ತೀನಿ, ಇಲ್ಲಾಂದ್ರೆ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಆಗ ವಿಜಯ ಹೇಳ್ತಾರೆ, ಅಣ್ಣ ನೀನು MA ಪದವೀಧರ, ನಿನ್ನ ಬಾಯಿಯಿಂದ ಇಂತಹ ಮಾತು ಹೊರಡಬಹುದೇ? ನಿನ್ನನ್ನು ನೀನು ಮಾರಿಕೊಳ್ಳ ಬಯಸುವೇಕೆ ಎಂದು ಸ್ವಲ್ಪ ಕೋಪದಿಂದ ಹೇಳಿ ಒಳಗೆ ಹೊರಟೋಗ್ತಾಳೆ. ಅವಾಗ ಮದುವೆ ಯಾವುದು ಅವ್ರು ದುಡ್ಡು ಕೊಡೋದಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರಲ್ಲ, ಅವಾಗ ಅವ್ರ ತಂಗಿ ಹೇಳ್ತಾಳೆ, ಯಾರು ವಿಜಯ, ಅವಳು ಹೇಳ್ತಾಳೆ, ಅಣ್ಣ ನೀನು MA ಪದವೀಧರ, ನಿನ್ನ ಬಾಯಿಂದ ಇಂಥ ಮಾತು ಹೊರಡಬಹುದಾ ಅಂತ ಹೇಳ್ತಾನೆ. ಮಾತು ಹೊರಡಬಹುದಾ? ನಿನ್ನನ್ನು ನೀನು ಮಾರಿಕೊಳ್ಳ ಬಯಸುವೆ ಏಕೆ ಎಂದು ಸ್ವಲ್ಪ ಕೋಪದಿಂದ ರೇಗಾಡ್ಕೊಂಡು ಅವಳು ಹೋಗ್ತಾಳೆ. ಇವಾಗ ಅವ್ರ ಬೇರೆ ನಾನು ಪಾಠ ಮಾಡಿದೆ, ನಿಮ್ಗೆ ಅರ್ಥ ಆಯ್ತಾ? ಇದರಲ್ಲಿ ಡೌಟ್ ಇದೆಯಾ? ಮುಂದಿನ ಭಾಗವನ್ನು ನನ್ನ ಸ್ನೇಹಿತೆ ತೇಜಸ್ವಿನಿ ಅವರು ಮಾಡ್ತಾರೆ. ನನ್ನ ಹೆಸರು ತೇಜಸ್ವಿನಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡ ಆಹುತಿ ಪಠ್ಯಪೂರಕ ಅಧ್ಯಯನದಲ್ಲಿ ಬರ್ತಕ್ಕಂಥ ಆಹುತಿ ಗದ್ಯದಲ್ಲಿ ಎರಡನೆಯ ಪಾಠ ಆಗಿದೆ ಆಹುತಿ. ನಾವೀಗ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಬರ್ತಿರ್ತಕ್ಕಂಥವ್ರು ಕೊಡಗಿನ ಗೌರಮ್ಮ. ಯಾರು? ಕೊಡಗಿನ ಗೌರಮ್ಮ. ಇವಾಗ ನನ್ನ ಸ್ನೇಹಿತೆ ಚೈತ್ರ ನಿಮಗೆ ಒಂದು ಪೇಜ್ ಪಾಠ ಮಾಡಿದ್ದಾಳೆ. ನಾನು ಮುಂದುವರೆದ ಭಾಗವನ್ನು ಮಾಡ್ತೀನಿ. ಜಪ ಮಾಡಿ ಹೊರಗೆ ಬಂದು ಕುಳಿತಿದ್ದೆ. ನನ್ನ ತಂದೆಯು ಜಪ ಕೀರಿಸಿ ಹೊರಗೆ ಬಂದರು. ನೀನು ವಿಜಯ ಹತ್ತಿರ ಮುಂದೆ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮದುವೆಯಾಗುತ್ತೇವೆ ಎಂದಂತೆ. ಅವರು ಬಡವರು, 6-7 ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲಿಂದ ತಾನೇ ಹಣ ತರಬಲ್ಲರು? ಹುಡುಗಿ ಲಕ್ಷಣವಾಗಿದ್ದಾಳೆ. ನೀನು ದೊಡ್ಡವರ ಅಳಿಯನಾಗಿ ಲಂಡನ್ಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಈ ಹುಡುಗಿಯನ್ನು ಮದುವೆಯಾದರೆ ಇಲ್ಲೇ ಲಾ ಓದುವ ಖರ್ಚನ್ನು ಹೇಗಾದರೂ ಮಾಡಿ ನಾನು ಕೊಡುತ್ತೇನೆಂದು ಹೇಳಿ ಒಳಗೆ ಹೊರಟು ಹೋದರು. ಅವರ ಜಪ ಮಾಡಿ ಅವ್ರ ತಂಗಿ ಅವರಪ್ಪ ಒಳಗಿರ್ತಾರೆ. ಜಪ ಮಾಡಿ ಹೊರಗೆ ಬಂದು ಕುಳಿತುಕೊಳ್ತಾರೆ. ನನ್ನ ತಂದೆಗೆ ಜಪ ತಿಳಿಸಿ ಹೊರಗೆ ಬರ್ತಾರೆ. ಅವ್ರ ತಂಗಿ ಹೊರಗಿಂದ ಜಪ ಮಾಡ್ತಿರ್ತಾರೆ. ಅವ್ರ ತಂದೆ ಜಪ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಆನಂತರ ಅವರು ವಿಜಯ ಹತ್ತಿರ ಕೇಳ್ತಾರೆ. ವಿಜಯ ಹತ್ತಿರ ಮುಂದೆ ಓದಿನ ಖರ್ಚಿಗೆ ಹಣ ಕೊಡ್ತಾರೆ, ನಾನು ಅವಳನ್ನು ಮದುವೆ ಆಗ್ತಿದೆ ಅಂತ ಅವಳು ಹೇಳ್ತಾನೆ. ಆದ್ರೆ ಅವರು ಫುಲ್ ಹುಡುಗಿ ಇದ್ದಾಳಲ್ಲ, ಅವರು ಫುಲ್ ಬಡವರಾಗಿರ್ತಾರೆ. ಮತ್ತೆ 6-7 ಜನ ಹೆಣ್ಮಕ್ಳು ಇರ್ತಾರೆ ಅವರಿಗೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಗಂಡ ಮಗು ಸಹ 4 ಜನ ಮಕ್ಕಳಿದ್ದಾರೆ. ಅವರಿಗೆ ಒಬ್ಳು ದೊಡ್ಡ ಓದ್ತಿದ್ದಾಳೆ. ಇವಾಗ ಒಬ್ಳಿಗೆ ಏನಾರ ಫಾರ್ ಎಕ್ಸಾಂಪಲ್ ಈಗ ನೆಕ್ಲೆಸ್ ಕೊಡ್ತಿದ್ರೆ ಅಂದ್ರೆ ಇನ್ನೊಬ್ಳಿಗೆ ಬೇಜಾರಾಗಿ ಆಗ್ತದೆ. ಆ 4 ಜನ ಮಕ್ಕಳಿದ್ದಾರೆ, ಅಂದ್ರೂ ಅವರು ಏನಾರ ಮಾಡಿ ಅಂತ ಅವ್ರು ಓದಿಸ್ತಿದ್ದಾರೆ. ಅವರು ಹುಡುಗಿ ಫುಲ್ ಬಡವರಂತೆ. 6-7 ಜನ ಮಕ್ಕಳಿರ್ತಾರೆ. ಎಲ್ಲಿಂದ ತಾನೇ ಹಣ ತರಬಲ್ಲರು ಅಂತ ಕೇಳ್ತಾರೆ. 6-7 ಜನ ಮಕ್ಕಳಿದ್ದಾರಲ್ಲ, ಹಣ ನಾನು ಎಲ್ಲಿಂದ ತರಲಿ ಅಂತ ಹೇಳ್ತಾರೆ. ಆದ್ರೆ ಹುಡುಗಿ ಫುಲ್ ಲಕ್ಷಣವಾಗಿರ್ತಾಳೆ. ಹುಡುಗಿ ತುಂಬಾ ಸುಂದರವಾಗಿರ್ತಾಳೆ. ನೀನು ದೊಡ್ಡವರ ಅಳಿಯನಾಗಿ ಲಂಡನ್ಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಅವರ ಅಪ್ಪ ಹೇಳ್ತಾರೆ, ನೀನು ದೊಡ್ಡವರ ಅಳಿಯನಾಗಿ ಲಂಡನ್ಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ಈ ಹುಡುಗಿಯನ್ನು ಮದುವೆಯಾದರೆ ಇಲ್ಲೇ ಲಾ ಓದುವ ಖರ್ಚು ಹೇಗಾದರೂ ಮಾಡಿ ನಾನು ಕೊಡುತ್ತೇನೆಂದು ಹೇಳಿ ಒಳಗೆ ಹೊರಟುತ್ತಾರೆ. ನೀನು ದೊಡ್ಡವರ ಅಳಿಯನಾದ್ರೆ ಲಂಡನ್ಗೆ ಹೋಗೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಂತ ಅಪ್ಪ ಹೇಳ್ತಾರೆ. ನೀನು ಈ ಹುಡುಗಿಯನ್ನು ಮದುವೆಯಾದರೆ ಇಲ್ಲೇ ನಿನಗೆ ಲಾ ಓದುವ ಖರ್ಚು ಹೇಗಾದರೂ ಮಾಡಿ ನಾನು ನಿನಗೆ ಕೊಡ್ತೀನಿ ಅಂತ ಅಪ್ಪ ಹೇಳಿ ಒಳಗೆ ಹೊರಟು ಹೋಗ್ತಾರೆ. 2ನೇ ತರಗತಿ. ಅಂದಿನ ರಾತ್ರಿ ಎಲ್ಲರೂ ಮಲಗಿದ
ಅವನು ಒಂದು 5 ನಿಮಿಷ ರಾತ್ರಿ ಹೊರಗೆ ಹೋಗಿ ಬರೋಣ ಅಂತ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿದ್ದರು. ಆ ಹುಡುಗಿಯನ್ನು ಮದುವೆ ಆಗಬೇಕೆ ನನಗೆ ಸ್ವಲ್ಪನೂ ಇರಲಿಲ್ಲ. ಅಂದರೆ ಅವನಿಗೆ ಆ ಹುಡುಗಿ ಮದುವೆ ಆಗಕ್ಕೆ ಸ್ವಲ್ಪನೂ ಇಷ್ಟನೇ ಇರ್ತಿದ್ದಿಲ್ಲ. ತಂದೆ ಎದುರು ನಿಂತು ಹಾಗೆ ಹೇಳುವ ಧೈರ್ಯ ಕೂಡ ಅವನಿಗೆ ಇರಲಿಲ್ಲ. ಆ ಹುಡುಗಿಯನ್ನು ಮದುವೆ ಆಗಕ್ಕೆ ಇಷ್ಟನೇ ಇರಲಿಲ್ಲ. ತಂದೆ ಎದುರು ನಿಂತ್ಕೊಂಡು ಮಾತಾಡಕ್ಕೆ ಸಮೇತ ಧೈರ್ಯ ಅವನಿಗೆ ಇರಲಿಲ್ಲ. ಆದುದರಿಂದ ಅಂದಿನ ರಾತ್ರಿಯೇ ಮನೆ ಬಿಟ್ಟು ಅವನಿಗೆ ಆ ಹುಡುಗಿ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ. ಮತ್ತೆ ತಂದೆ ಎದುರು ನಿಂತ್ಕೊಂಡು ಮಾತನಾಡಕ್ಕೆ ಧೈರ್ಯ ಕೂಡ ಇರಲಿಲ್ಲ. ಅದಕ್ಕೆ ಅವನು ಆದುದರಿಂದ ಅಂದಿನ ರಾತ್ರಿ ಮನೆ ಬಿಟ್ಟು ಹೊರಟು ಹೋಗ್ತಾನೆ. ನಮ್ಮ ಹಳ್ಳಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬಂದ ರೈಲು ಹೊರಡಲು 10 ನಿಮಿಷವಿದ್ದ ಕಾರಣ ಮದರಾಸಿಗೆ ಒಂದು ಟಿಕೆಟ್ ಅನ್ನು ತೆಗೆದುಕೊಂಡು ಒಂದು ಕಂಪಾರ್ಟ್ಮೆಂಟಿನಲ್ಲಿ ಹೋಗಿ ಕುಳಿತೆ. ಅವ್ರ ಹಳ್ಳಿಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ಹೊರಡಲು 10 ನಿಮಿಷವಿರ್ತದೆ. ಆಗ ಅವನಿಗೆ ಮದರಾಸಿಗೆ ಒಂದು ಟಿಕೆಟ್ ಅನ್ನು ತೆಗೆದುಕೊಂಡು ಕಂಪಾರ್ಟ್ಮೆಂಟಿನಲ್ಲಿ ಹೋಗಿ ಕುಳಿತುಕೊಳ್ತಾನೆ. ಅವಾಗ ನಾನು ಕುಳಿತಲ್ಲಿ ಬೇರೆ ಯಾರು ಕೂಡ ಇರಲಿಲ್ಲ. ಅವನು ಕುಳಿತುಕೊಂಡ ಜಾಗದಲ್ಲಿ ಬೇರೆ ಯಾರು ಕೂಡ ಇರಲಿಲ್ಲ. ಮುಂದೆ ಏನು ಗತಿ ಅಂತ ಆಲೋಚಿಸ್ತಿದ್ದ ಕುಳಿತಿದ್ದ. ಮುಂದೆ ಏನು ಮಾಡೋದು ನಾನು ಅಂತ ಆಲೋಚನೆ ಮಾಡ್ತಿದ್ದ ಕುಳಿತುಕೊಂಡಿದ್ದವನು. ಹಾಗೆ ನಿದ್ರೆ ಬಂದು ಬಿಟ್ಟಿತ್ತು ಅವನಿಗೆ. ಮುಂದೆ ಏನು ಮಾಡೋದು ನಾನು ಅಂತ ಚಿಂತೆ ಮಾಡ್ತಾ ಕುಳಿತುಕೊಂಡಿದ್ದ. ಅದೇ ಸಮಯದಲ್ಲಿ ಅವನಿಗೆ ನಿದ್ರೆ ಬರುತ್ತೆ. ನಿದ್ದೆ ಬಂದಿರುತ್ತೆ. ಏನು ಶಬ್ದವಾದಂತೆ ಕಣ್ಣು ತೆರೆದು ನೋಡಿದೆ. ನಿದ್ರೆ ಬಂದಿರುತ್ತಲ್ವಾ, ಏನು ಶಬ್ದ ಆಗ್ಬಿಟ್ಟಂತೆ. ಅದಕ್ಕೆ ಅವನು ಕಣ್ಣು ತೆರೆದು ಬಿಟ್ಬಿಟ್ಟ. ಅವಾಗ ನನ್ನ ಎದುರು ಒಬ್ಬ ಮುದುಕ ಕುಳಿತಿದ್ದ. ಕುಳಿತಿದ್ದಂತೆ. ಇವಾಗ ಅವನು ಇದ್ದಾನಂದ್ರೆ ಅವನ ಎದುರು ಒಬ್ಬ ಮುದುಕ ಇದ್ದಂತೆ. ಅವಾಗ ಮುದುಕನಾದರೂ ಹುಡುಗನಂತೆ ಡ್ರೆಸ್ ಮಾಡಿಕೊಂಡಿದ್ದ. ಅವ್ರ ಮುದುಕ ಆದರೂ ಸಹ ಹುಡುಗರಂತೆ ಡ್ರೆಸ್ ಮಾಡ್ಕೊಂಡಿರ್ತಿದ್ದ. ಅವಾಗ ನೋಡಿದ ಕೂಡಲೇ ಮುದುಕನೆಂದು ಗೊತ್ತಾಗುತ್ತಿರಲಿಲ್ಲ. ಅವನು ನೋಡಿದ ಕೂಡಲೇ ಮುದುಕ ಅಂತ ಅನಿಸ್ತಾನೆ ಇರಲಿಲ್ಲ, ಗೊತ್ತಾಗ್ತಾನೆ ಇರಲಿಲ್ಲ. ಅವಾಗ ಅವನು ಹಣವಂತನಾಗಿರಬೇಕೆಂದು ಅವನ ವೇಷಭೂಷಣಗಳಿಂದ ವ್ಯಕ್ತವಾಗುತ್ತಿತ್ತು. ಅವನು ಹಣವಂತನಾಗಿರ್ಬೇಕು, ಶ್ರೀಮಂತ ಅಂತ ಅವನ ವೇಷಭೂಷಣಗಳೇ ಹೇಳ್ತಿದ್ವು ಅವನಿಗೆ. ಮತ್ತೆ ಅವನು ನನ್ನನ್ನೇ ನೋಡುತ್ತಾ ಕುಳಿತಿದ್ದರೂ ಮಾತನಾಡುವಂತೆ ತೋರಲಿಲ್ಲ. ಅವನ ನನ್ನಂತೆ ನೋಡುತ್ತಾ ಕುಳಿತಿದ್ರು ಮಾತನಾಡುತ್ತಾನೆ ಇರಲಿಲ್ಲ. ಸ್ವಲ್ಪನೂ ಓದ್ತಾನೆ ಇರಲಿಲ್ಲ, ಮಾತಾಡ್ತಾನೆ ಇರಲಿಲ್ಲ. ನಾನೇ ಮಾತನಾಡಬೇಕಾಗಿ ಬಂತು. ಅವನೇ ಮಾತನಾಡಕ್ಕಾಗಿ ಬೇಕಾಗಿ ಬಂತು. ಅವನು ಅವಾಗ ಕೇಳ್ತಾನಂತೆ, ಸ್ವಾಮಿ ದಯಮಾಡಿ ಗಂಟೆ ಎಷ್ಟೆಂದು ಹೇಳಬಲ್ಲಿರಾ ಅಂತ ಕೇಳ್ತಾನೆ. ಅವಾಗ ಅವನು ಕೇಳ್ತಾನಂತೆ. ಅವಾಗ ಎಂದು ಕೇಳಿದೆ. ಅವನು ಕೈ ಗಡಿಯಾರವನ್ನು ನೋಡಿ 2 ಗಂಟೆಗೆ 10 ನಿಮಿಷವಿದೆ ಎಂದ. ಅವನು ಅವಾಗ ಗಡಿಯಾರವನ್ನು ನೋಡಿ 2 ಗಂಟೆಗೆ 10 ನಿಮಿಷವಿದೆ ಅಂತ ಹೇಳ್ತಾನೆ. ಆ ಮುದುಕ ತುಂಬಾ ಮಾತುಗಾರ. ತುಂಬಾ ಮಾತುಗಾರನಾಗಿರ್ತಾನೆ. ಅವನು ಮಾತಿಗೆ ಪ್ರಾರಂಭಿಸಿದ. ಅವನು ಫುಲ್ ಮಾತನಾಡಕ್ಕೆ ಪ್ರಾರಂಭಿಸ್ತಾ ಇರ್ತಾನೆ. ಅಂತೂ ಮದರಾಸಿಗೆ ತಲುಪುವಷ್ಟರಲ್ಲೇ ನಾವಿಬ್ಬರು ಸ್ನೇಹಿತರಾಗಿಬಿಟ್ಟೆವು. ಮಾತುಗಾರನಾಗಿರ್ತಾನೆ. ಮಾತಿಗೆ ಪ್ರಾರಂಭಿಸಿದ ಮೇಲೆ ಮದರಾಸಿಗೆ ತಲುಪುವಷ್ಟಕ್ಕೆ ಅವರಿಬ್ಬರು ಕೂಡ ಫ್ರೆಂಡ್ಸ್ ಆಗಿಬಿಡ್ತಾರೆ. ನೆಕ್ಸ್ಟ್ ಪ್ಯಾರ ಬನ್ನಿ. ಆ ಮುದುಕ ಒಬ್ಬ ರತ್ನದ ವ್ಯಾಪಾರಿ ಆಗಿರ್ತಾನೆ. ನಾನು ಯಾರೆಂದು ಕೇಳಿದ್ದಕ್ಕೆ ಅವನು ಕೇಳ್ದ, ಮುದುಕ ಒಬ್ಬ ರತ್ನದ ವ್ಯಾಪಾರಿ. ಅದಕ್ಕೆ ಮುದುಕ ಕೇಳ್ತಾನೆ, ನಾನು ಯಾರೆಂದು ಕೇಳಿದ್ದಕ್ಕೆ ನಾನೊಬ್ಬ ಬಡವರ ಮಗನೆಂದು MA ಪಾಸಾಗಿದೆಯೆಂದು ಕೆಲಸ ಹುಡುಕುವ ಸಲುವಾಗಿ ಮದರಾಸಿಗೆ ಹೊರಟಿದ್ದೇನೆಂದು ಹೇಳಿದ್ದೆ. ಅವನು ಕೇಳ್ತಾನಲ್ವಾ, ಅವಾಗ ಇವ್ರು ಹೇಳ್ತಾರೆ, ನಾನೊಬ್ಬ ಬಡವರ ಮಗನೆಂದು MA ಪಾಸಾಗಿದೆಯೆಂದು ಕೆಲಸ ಹುಡುಕೋಕೆ ಬಂದಿದ್ದೇನೆ ಅಂತ ಕೇಳ್ತಾರೆ. MA ಫುಲ್ ಫಾರಂ ಏನು? BA ಚೈತ್ರ ಎಲ್ಲ ತಿಳ್ಕೊಂಡಿದ್ದಾಳೆ ನೋಡಿ. MA BA. ಈಗ BA ಕೇಳಿದಾಗ ಯಾರು ಹೇಳಿಲ್ಲ, ಅವಳೇ ಹೇಳಿದ್ದು
MA ಮಾಸ್ಟರ್ ಆಫ್ ಸೈನ್ಸ್, ಮಾಸ್ಟರ್ ಆಫ್ ಆರ್ಟ್ಸ್, BA ಬ್ಯಾಚುಲರ್ ಆಫ್ ಆರ್ಟ್ಸ್. ಗೊತ್ತಾಯ್ತಾ? ಅವಾಗ ಕೆಲಸ ಹುಡುಕೋಕೆ ಅವನು ಪ್ರಾರಂಭಿಸ್ತಾನೆ. ಕೆಲಸವೇನು ಸಿಕ್ಕದಿದ್ದರೆ ಬಂದು ನನ್ನನ್ನು ಕಾಣಬೇಕೆಂದು ಹೇಳಿದ. ಆ ಮುದುಕ ಹೇಳ್ತಾನೆ, ನಿಮ್ಗೆ ಏನಾದರೂ ಕೆಲಸ ಸಿಗ್ಲಿಲ್ಲ ಅಂತ ಅಂದ್ರೆ ನನಗೆ ಬಂದು ಕಾಡು ಅಂತ ಹೇಳ್ತಾನೆ. ಅಷ್ಟು ಹೊತ್ತಿಗಾಗಲೇ ಮದ್ರಾಸು ತಲುಪಿದೆವು. ಅಷ್ಟೊತ್ತಿಗಾಗಲೇ ಅವ್ರಿಗಾಗಲೇ ಮದ್ರಾಸ್ನ ತಲುಪಿರ್ತಾರೆ. ನಾನು ಓದುವಾಗ ವಾಸವಿದ್ದ YMCAಗೆ ಹೋಗಿ ಅಲ್ಲಿದ್ದ ಸ್ನೇಹಿತರ ಜೊತೆಯಲ್ಲಿ ಉಂಟೆ. ಅವನು ಅಷ್ಟೊತ್ತಿಗಾಗಲೇ ಮದ್ರಾಸ್ ತಲುಪಿರ್ತಾರಲ್ವಾ, ಓದುವಾಗ ವಾಸವಿದ್ದ YMCAಗೆ ಹೋಗಿ ಅಲ್ಲಿದ್ದ ಸ್ನೇಹಿತರ ಜೊತೆಯಲ್ಲಿ ಉಂಟೆ. ನೆಕ್ಸ್ಟ್ ಬಾರಿ ಮರುದಿನದಿಂದ ಕೆಲಸ ಹುಡುಕಲು ಪ್ರಾರಂಭಿಸಿ ಎಲ್ಲೆಲ್ಲೋ ಕೆಲಸ ಸಿಗದೆ ಕೈಯಲ್ಲಿದ್ದ ಪ್ರಾರಂಭಿಸ್ತಾನೆ. ಕೆಲವು ರೂಪಾಯಿಗಳು ಅವರಿಗೆ ಖರ್ಚಾಗ್ತವೆ. ಊಟಕ್ಕೆ ತೊಂದರೆಯಾದಾಗ ಬೇರೇನೋ ದಿಕ್ಕು ತೋಚದೆ ರೈಲಿನಲ್ಲಿ ಸ್ನೇಹಿತನಾದ ಆ ಮುದುಕನ ಮನೆಗೆ ಹೋದೆ. ಊಟಕ್ಕೆ ತೊಂದರೆಯಾದಾಗ ಬೇರೇನೋ ದಿಕ್ಕು ಎಂದು ಯೋಚನೆ ಮಾಡ್ತಾನೆ. ಅವಾಗ ಮುದುಕನ ಸ್ನೇಹಿತನಾಗಿರ್ತಾರಲ್ಲ ಅವನು, ಅದಕ್ಕೆ ಅವ್ರ ಮನೆಗೆ ಹೋಗ್ತಾನೆ. ಅವರು ಹೋದಾಗ ದೇವರ ದಯೆಯಿಂದ ಅವರು ಮನೆಯಲ್ಲಿದ್ದರು. ಅವ್ರು ಹೆಂಗೋ ದೇವರ ದಯೆಯಿಂದ ಅವ್ರ ಮನೆಯಲ್ಲಿರ್ತಾರೆ ಮುದುಕರು. ಮಾತುಕತೆ ಬಳಿಕ ಕೆಲಸ ಸಿಗಲವೆಂದವನಿಗೆ ಗೊತ್ತಾಯಿತು. ಅವನಿಗೆ ಗೊತ್ತಾಗ್ತದೆ ಮಾತುಕತೆಯ ಬಳಿಕ ಕೆಲಸ ಸಿಗಲಿದೆ ಅನ್ನುವಾಗ ಅವನಿಗೆ ಗೊತ್ತಾಗ್ತದೆ. ಅವನಿಗೊಬ್ಬ ಮಗಳು ದೂರ ಸಂಬಂಧದ ಸೊಸೆ ಇದ್ದರು. ಅವನಿಗೊಬ್ಬ ಮಗಳು ಇರ್ತಾರೆ ಮತ್ತೆ ಸೊಸೆನೂ ಇರ್ತಾರೆ. ಅವರಿಬ್ಬರಿಗೂ ಪಾಠ ಹೇಳಿಕೊಡಲು ಆಗುತ್ತಿದೆ ಎಂದು ನನ್ನನ್ನು ಕೇಳಿದ. ಮುದುಕ ಕೇಳ್ತಾನೆ, ಅವರಿಬ್ಬರಿಗೆ ಪಾಠ ಹೇಳ್ಕೊಡಕ್ಕೆ ನಿನ್ಗೆ ಆಗ್ತದ ಅಂತ ಕೇಳ್ತಾನೆ. ಅದಕ್ಕೆ ಏನು ಕೆಲಸವಿಲ್ಲದ ನನಗೆ ಅದೇ ಬಲು ದೊಡ್ಡ ಕೆಲಸವಾಗಿದೆ. ಅವಾಗ ಅವ್ರಿಗೆ ಏನು ಕೆಲಸ ಇರಲ್ಲ, ಅದಕ್ಕೆ ಅವ್ರಿಗೆ ಅದೇ ಒಂದು ದೊಡ್ಡ ಕೆಲಸವಾಗಿತ್ತು. ಮತ್ತೆ ಮರುದಿನದಿಂದ ಪಾಠ ಹೇಳಲು ಉಪಕ್ರಮಿಸಿದ. ಅವನು ನೆಕ್ಸ್ಟ್ ದಿನದಿಂದ ಪಾಠ ಹೇಳೋಕ್ಕೆ ಪ್ರಾರಂಭಿಸ್ತಾನೆ. ಮಗಳ ಹೆಸರು ಸೀತೆ, ಶಾಂತಿ ಎಂದು ಸೊಸೆಯ ಹೆಸರು. ಮಗಳ ಹೆಸರು ಏನು? ಸೀತೆ. ಸೊಸೆಯ ಹೆಸರು ಶಾಂತಿ. ಗೊತ್ತಾಯ್ತಾ? ನೆಕ್ಸ್ಟ್ ನಾನು ಪಾಠ ಹೇಳಲು ಮೊದಲು ಮಾಡಿ 6 ತಿಂಗಳುಗಳು ಸಂದಿದ್ದವು. ಅವನು ಪಾಠ ಹೇಳಲು ಪ್ರಾರಂಭಿಸಿದಾಗ 6 ತಿಂಗಳು ಹೋಗಿರ್ತವೆ. ಹುಡುಗಿ ಇಬ್ಬರು ಚೆನ್ನಾಗಿ ಪಾಠ ಕಲಿಯುತ್ತಿದ್ದರು. ಅವರಿಬ್ರು ಹುಡುಗಿಯರು ಕೂಡ ಚೆನ್ನಾಗಿ ಪಾಠ ಕಲಿತಿರ್ತಾರೆ. ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ. ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿತಿರ್ಲಿಲ್ಲ. ಶಾಂತಿಯ ಸೌಂದರ್ಯವನ್ನರಿಸಿದ ದುಃಖ ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ, ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ಶಾಂತಿಯ ಸೌಂದರ್ಯವೆನಿಸಿದ ದುಃಖ ವಿದ್ಯೆಗಳಲ್ಲಿ ಅವೆಲ್ಲವೂ ಕೂಡ ಇಲ್ಲಿಗೆ ಎಳೆಯತೊಡಗಿದವು. ಮತ್ತೆ ಅವಳ ತಂದೆ ತಾಯಿಯರು ಅಷ್ಟೇನೂ ಅನುಕೂಲಸ್ಥರಾಗಿರಲಿಲ್ಲ. ಶಾಂತಿಯ ತಂದೆ ತಾಯಿ ಅಷ್ಟೇನೂ ಅನುಕೂಲಸ್ಥರಾಗಿರಲಿಲ್ಲ. ಮತ್ತೆ ಮಗಳ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು. ಶಾಂತಿಯ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು. ಬಡತನದ ದೆಸೆಯಿಂದ ವರದಕ್ಷಿಣೆ ಕೊಡಲಾರದೆಂದು ಇನ್ನು ಮದುವೆ ಆಗಿರಲಿಲ್ಲ. ಶಾಂತಿ ಬಡತನದ ದೆಸೆಯಿಂದ ಇನ್ನು ಮದುವೆ ಆಗಿರಲಿಲ್ಲ. ಮತ್ತೆ ನನಗಂತೂ ಯಾವಾಗಲೂ ಶಾಂತಿಯೇ ಜಪವೇ ಆಯಿತು. ಅವನಿಗೆ ಯಾವಾಗಲೂ ಶಾಂತಿನೇ ಜಪವಾಯಿತು, ಶಾಂತಿನೇ ಚಿಂತೆಯಾಗಿರುತ್ತೆ. ಮತ್ತೆ ಮದುವೆಯಾದರೆ ಅವಳನ್ನು ಮದುವೆಯಾಗಬೇಕೆನಿಸಿತು, ಮದುವೆ ಆದರೆ ಅವಳನ್ನೇ ಮದುವೆ ಆಗಬೇಕೆನಿಸಿತು. ಅವಳನ್ನು ಮದುವೆಯಾದರೆ ಲಂಡನ್ಗೆ ಹೋಗಲಾಗುತ್ತಿರಲಿಲ್ಲ. ಯಾಕಂದ್ರೆ ಮದುವೆ ಆಗೋಕ್ಕೆ ಅವಳನ್ನೇ ಮದುವೆ ಆಗಬೇಕು ಅನಿಸುತ್ತೆ. ಆದರೆ ಮದುವೆ ಆದರೆ ಅವಳು ಮದುವೆ ಲಂಡನ್ಗೆ ಹೋಗೋಕ್ಕಾಗಲ್ಲ ಅಂತ ಯೋಚಿಸ್ತಾನೆ. ಆಗುವುದರಿಂದ ಅವಳನ್ನು ಮರೆಯಲು ಪ್ರಯತ್ನಿಸುತ್ತಾನೆ. ಇವಾಗ ಅವನು ಮದುವೆ ಆದರೆ ಲಂಡನ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಅವಳು ಹೆಂಗಾದ್ರೂ ಮಾಡಿ ನಾನು ಮರಿಬೇಕಲ್ವಾ ಅಂತ ಪ್ರಯತ್ನ ಮಾಡ್ತಾನೆ. ಅವಾಗ ಎಷ್ಟೆಷ್ಟೋ ಪ್ರಯತ್ನಿಸಿದರೂ ಅವಳ ಸದ್ಗುಣಗಳು ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ಅವನು ಫುಲ್ ಪ್ರಯತ್ನ ಮಾಡ್ತಾನೆ ಮರಿಬೇಕು ಅಂತ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅವಳ ಸದ್ಗುಣಗಳೆಲ್ಲ ಕೂಡ ಅವನ ಎಡೆಗೆ ಎಳೆಯತೊಡಗಿದವು. ನಾನು ಸೀತೆಯನ್ನು ಮದುವೆ ಆಗಬಹುದಿತ್ತು. ಎಷ್ಟೋ ಸಾರಿ ಅವಳ ತಂದೆ ನನ್ನನ್ನು
ಅಳಿಯ ಎಂದು ಕರೆಯುತ್ತಿದ್ದರು. ಸೀತೆಯ ಮದುವೆ ಆಗಬೇಕಾಗಿತ್ತು. ಎಷ್ಟೋ ಅವಳ ತಂದೆ ಅವರ ಆಸೆಕ್ಕಾಗಿ ಅವನನ್ನ ಅಳಿಯ ಎಂದು ಕರೆಯುತ್ತಿದ್ದಾರೆ. ನಾನು ಅವರ ಅಳಿಯನಾದರೆ ಲಂಡನ್ಗೆ ಹೋಗಬಹುದಿತ್ತು. ನಾನು ಹುಡುಗನ ಅಳಿಯನಾದರೆ ಲಂಡನ್ಗೆ ಹೋಗಬಹುದಾಗಿತ್ತಲ್ವಾ ಅಂತ ಯೋಚನೆ ಮಾಡ್ತಾನೆ. ಆದರೆ ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದೆಯೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬಾರದೆಂದು ನನ್ನ ಮನಸ್ಸು ಹೇಳ್ತಿತ್ತು. ಅಂದ್ರೆ ಅವನು ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದ್ನೋ ಹಣಕ್ಕಾಗಿ ಯಾವತ್ತೂ ಪ್ರೀತಿಯನ್ನ ಬಲಿ ಕೊಡಬಾರ್ದು ಅಂತ ಅವನ ಮನಸ್ಸು ಹೇಳ್ತಿತ್ತು. ಮುಂದುವರೆದ ಭಾಗವನ್ನು ಸ್ನೇಹ ಅವರು ಹೇಳ್ಕೊಡ್ತಾರೆ ಮಾಡ್ತಾರೆ.